ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ 7 ಗಂಟೆಗೆ ಅಮ್ಮ ಎಬ್ಬರಿಸ್ತಾ ಇದ್ರು. ಇಷ್ಟು ಬೇಗ ಯಾಕಮ್ಮ ಎಬ್ಬರಿಸ್ತಿದ್ಯಾ ಅಂತ ಕೇಳಿದ್ರೆ, ಆಲ್ರೆಡಿ ನನ್ನ ಮಗ ಎದ್ದು ಆಟ ಆಡ್ತಿದ್ದ, ಹಾಗಾಗಿ ಅಮ್ಮ ಬೇಗನೆ ಎಬ್ಬರಿಸಿದ್ರು. ಹಾಗೆ ಇವತ್ತು ನೀರು ಬಿಟ್ಟಿದ್ರು ಅಂತ ಅಮ್ಮ ನೀರು ತುಂಬಕ್ಕೆ ಹೋದ್ರು. ನನಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಡು, ಅಣ್ಣ ಕೆಲಸ ಕೊಟ್ಟಿದ್ದಾನೆ ಅಂತ ಹೇಳಿದ್ರು. ನಾನು ಬೇಗ ಬೇಗ ಸಿಂಪಲ್ ಆಗಿ ಎಲ್ಲರ ಮನೇಲೂ ಮಾಡೋ ಥರ ಉಪ್ಪಿಟ್ಟು ಮಾಡ್ಕೊಂಡೆ. ಉಪ್ಪಿಟ್ಟಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದ್ದೆ. ಹಸಿಮೆಣಸಿನ್ಕಾಯಿ ಹಾಕಿರೋ ಉಪ್ಪಿಟ್ಟನ್ನ ನಾನು ತಿನ್ನೋ ಆಗಿಲ್ಲ, ಹಾಗಾಗಿ ಮತ್ತೆ ನನಗೋಸ್ಕರ ಅಂತ ಒಣಗಿದ ಮೆಣಸಿನ್ಕಾಯಿ ಹಾಕೊಂಡು ಉಪ್ಪಿಟ್ಟು ಮಾಡ್ಕೊಂಡೆ. ಉಪ್ಪಿಟ್ಟು ಮಾಡ್ತಾನೆ ಅಡುಗೆ ಮನೆ ಕ್ಲೀನಿಂಗ್ ಮಾಡ್ಕೊಂಡೆ. ಇವಾಗಂತೂ ಸುಡ್ತಿರೋ ಬಿಸಿಲಲ್ಲಿ ಬೆಳಿಗ್ಗೆ ತಿಂಡಿ ಜೊತೆ ಅಂಬ್ಲಿ ಮಾಡ್ಲಿಲ್ಲ ಅಂದ್ರೆ ಅಪ್ಪ ಬೈದಾಕ್ತಾರೆ. ಹಾಗಾಗಿ ಅಂಬ್ಲಿ ಮಾಡು ಇಟ್ಟೆ. ಹಾಗೆ ಅಣ್ಣ ಅಲ್ಲೇ ತಿಂಡಿ ತಿಂತೀನಿ ಅಂದಿದ್ದಕ್ಕೆ ಒಂದ್ ಬಾಕ್ಸಿಗೆ ಉಪ್ಪಿಟ್ಟು ಹಾಕಿ ಇನ್ನೊಂದ್ ಬಾಕ್ಸಿಗೆ ಅಂಬ್ಲಿ ಹಾಕೊಟ್ಟೆ. ಅಣ್ಣಂಗೆ ಬಾಕ್ಸಿಗೆ ಹಾಕೊಟ್ಟು ನಾನು ತಿಂಡಿ ತಿಂದ್ಕೊಂಡೆ. ಮಧ್ಯಾಹ್ನದ ಊಟಕ್ಕೆ ಮನೇಲಿ ಕ್ಯಾಬೇಜ್ ಇತ್ತು. ಕ್ಯಾಬೇಜ್ ಬಸ್ಸಾಂಬಾರ್ ಮಾಡೋಣ ಅಂತ ಬೇಳೆ ಬೇಯಕ್ಕಿಟ್ಟು ಕ್ಯಾಬೇಜ್ ಎಲ್ಲ ಹೆಚ್ಕೊಂಡು ಬಸ್ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡು ಹಾಗೆ ಸಾಂಬಾರು ಮತ್ತೆ ಕ್ಯಾಬೇಜ್ ಪಲ್ಯನೂ ಮಾಡ್ಕೊಂಡೆ. ನಾನು ಮಧ್ಯಾಹ್ನದ ಊಟ ಮಾಡಿದೆ.